ದರ್ಶನ್ಗೆ ಎಲ್ಲೋ ಒಂದು ಕಡೆ ಲಾಟರಿ ಹೊಡೆದು ಬಿಡ್ತಾ. ಹೌದು, ಈಗ ಅನೇಕರಲ್ಲಿ ಇದೊಂದು ಸಂತಸ ವ್ಯಕ್ತವಾಗ್ತಾ ಇದೆ. ಎಸ್ಪೆಷಲಿ ದರ್ಶನ ಅಭಿಮಾನಿಗಳಲ್ಲಿ ಈ ಸಂತಸ ಮನೆ ಮಾಡಿದೆ. ಕೊಲೆ ಆರೋಪವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಇವತ್ತಲ್ಲ ನಾಳೆ ಆ ಆರೋಪದಿಂದ ನಾನು ಮುಕ್ತನಾಗ್ತೀನಿ, ಅದರಿಂದ ಹೊರಗಡೆ ಬರ್ತೀನಿ ಅಂತ ಹೇಳಿ ದರ್ಶನ್ ಕಾಯ್ಕೊಂಡು ಕೂತಿದ್ದಾರೆ. ದರ್ಶನನ್ನು ಹೆಂಗಾದರೂ ಮಾಡಿ ಹೊರಗಡೆ ಕರೆದುಕೊಂಡು ಬರಬೇಕು ಅನ್ನುವಂತಹ ದೊಡ್ಡ ಪ್ರಮಾಣದ ಸರ್ಕಸನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರು ಉಲ್ಟಾ ಹೊಡೆದು ಬಿಟ್ರ. ಸೊ ಅದರಿಂದ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ SP ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ ತಲೆ ಕೆಳಗೆ ಕಾಲ ಮೇಲೆ ಆಗಿಬಿಟ್ಟಿದೆ ಪಾಪ ಅವ್ರದ್ದು. ಕ್ರಾಸ್ ಎಕ್ಸಾಮಿನೇಷನ್ಸ್ಗಳಲ್ಲಿ ಸಾಕ್ಷಿಗಳು ಫೇಲ್ ಆದಾಗ ಯಾರು ಆರೋಪಿ ಸ್ಥಾನದಲ್ಲಿ ಇರ್ತಾರಲ್ಲ ಅವರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್. ಅಂತಹ ಅಡ್ವಾಂಟೇಜ್ ಇವತ್ತು ದರ್ಶನಕ್ಕೆ ಬಂದಿದೆ. ಆದ್ದರಿಂದ ದರ್ಶನಕ್ಕೆ ಲಾಟರಿ ಹೊಡೆದಿದೆ. ನಮಸ್ಕಾರ, ರೆಬಲ್ TV ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ದರ್ಶನ್ಗೆ ಎಲ್ಲೋ ಒಂದು ಕಡೆ ಲಾಟರಿ ಹೊಡೆದು ಬಿಡ್ತಾ. ಹೌದು, ಈಗ ಅನೇಕರಲ್ಲಿ ಇದೊಂದು ಸಂತಸ ವ್ಯಕ್ತವಾಗ್ತಾ ಇದೆ. ಎಸ್ಪೆಷಲಿ ದರ್ಶನ ಅಭಿಮಾನಿಗಳಲ್ಲಿ ಈ ಸಂತಸ ಮನೆ ಮಾಡಿದೆ. ಯಾಕೆಂತಂದರೆ ರೇಣುಕಾಸ್ವಾಮಿ ಹತ್ಯೆ ಆರೋಪವನ್ನು ಹೊತ್ತಿರತಕ್ಕಂತಹ ನಟ ದರ್ಶನ್ ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿದ್ದರೂ ಕೂಡ ಆರೋಪ ಅವರನ್ನು ಬಿಟ್ಟಿಲ್ಲ. ಕೊಲೆ ಆರೋಪವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಇವತ್ತಲ್ಲ ನಾಳೆ ಆ ಆರೋಪದಿಂದ ನಾನು ಮುಕ್ತನಾಗ್ತೀನಿ, ಅದರಿಂದ ಹೊರಗಡೆ ಬರ್ತೀನಿ ಅಂತ ಹೇಳಿ ದರ್ಶನ್ ಕಾಯ್ಕೊಂಡು ಕೂತಿದ್ದಾರೆ. ಒಂದು ಕಡೆ ಕೋರ್ಟಲ್ಲಿ ವಿಚಾರಣೆಗಳು ನಡೀತಾ ಇದೆ, ತನಿಖೆಗಳು ನಡೀತಾ ಇದೆ. ದರ್ಶನ್ ಪರ ವಕೀಲರು ದರ್ಶನನ್ನು ಹೆಂಗಾದರೂ ಮಾಡಿ ಹೊರಗಡೆ ಕರೆದುಕೊಂಡು ಬರಬೇಕು ಅನ್ನುವಂತಹ ದೊಡ್ಡ ಪ್ರಮಾಣದ ಸರ್ಕಸನ್ನು ಮಾಡ್ತಾ ಇದ್ದಾರೆ. CV ನಾಗೇಶ್ ದರ್ಶನ್ ಪರ ವಕೀಲರು. ನಾನು ಮೊದಲಿಗೆ ದರ್ಶನಿಗೆ ಲಾಟ್ರಿ ಹೊಡೆದು ಬಿಡ್ತಾ ಅಂತ ಹೇಳಿದೆ, ಅಥವಾ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಹೊರಬರುವಂತಹ ದಿನಗಳು ಸುದಿನಗಳು ಏನು ಬಹಳ ದೂರ ಉಳಿದಿಲ್ವಾ, ಅದೇನು ಬಹಳ ಹತ್ತಿರಕ್ಕಿದೆನಾ ಅಂತ ಹೇಳಿದೆ. ಯಾಕೆ ಈ ಮಾತನ್ನು ಹೇಳಿದೆ, ಲಾಟ್ರಿ ಯಾಕೆ ಹೊಡಿತು ಅಂತಂದರೆ ಕ್ರಾಸ್ ಎಕ್ಸಾಮಿನೇಷನ್ ಆಯಿತು. ಮೊನ್ನೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಕೇಸಿನ ತನಿಖೆ ಅಂತಕ್ಕಂಥದ್ದು 58ನೇ ಸೆಷನ್ ಕೋರ್ಟ್ನಲ್ಲಿ 58th ಸೆಷನ್ ಕೋರ್ಟ್ನಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7th and 8th ಎವಿಡೆನ್ಸ್ ಆಗಿರುವಂತಹ ಇದೇ ಕೊಲೆಯಾದ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿ ಇವರಿಬ್ಬರ ಕ್ರಾಸ್ ಎಕ್ಸಾಮಿನೇಷನ್ ಅನ್ನುವಂಥದ್ದಾಯಿತು. ಇವರಿಬ್ಬರು ಕೂಡ ಈ ಕೇಸ್ನಲ್ಲಿ 7th and 8th ಎವಿಡೆನ್ಸಸ್ 7 ಮತ್ತು 8ನೇ ಸಾಕ್ಷಿಯಾಗಿ ಪರಿಗಣಿತಿಯಾಗಿದ್ದಾರೆ. 7th and 8th ಎವಿಡೆನ್ಸಸ್ ಅಂತ ಇವರನ್ನು ಗುರುತು ಮಾಡಲಾಗಿದೆ. ಈಗ ಸಾಕ್ಷಿ ಅಂತ ಇವರನ್ನು ಹೇಳಿದ ಮೇಲೆ ಇವರನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಲ್ಲ. ಇವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂದರೆ ಸಿಕ್ಕೋರು ಬಂದು ಸಾಕ್ಷಿ ಹೇಳಿಬಿಟ್ರೆ ಕೋರ್ಟ್ ಅದನ್ನು ನಂಬಲ್ಲ. ಯಾರು ಸಾಕ್ಷಿ ಹೇಳ್ತಾರಲ್ಲ ಅವ್ರ ವಿರುದ್ಧವಾಗಿ ಯಾರು ಇರ್ತಾರೋ, ಅಂದರೆ ಆರೋಪಿ ಸ್ಥಾನದಲ್ಲಿ ಯಾರು ಇರ್ತಾರೋ ಅವ್ರ ಪರ ವಕೀಲರು ಆ ಸಾಕ್ಷಿಗಳನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಯಾಕಂದರೆ ಸಾಕ್ಷಿ ಹೆಸರಲ್ಲಿ ಸತ್ಯನೂ ಹೇಳ್ಬೋದು, ಸುಳ್ಳು ಹೇಳ್ಬೋದು, ಗೊತ್ತಿಲ್ಲ. ಹಾಗೆ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿಯರನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಯಿತು. ಪವಿತ್ರ ಗೌಡ ಪರ ವಕೀಲರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದರು. ದರ್ಶನ್ ಪರ ವಕೀಲರಾಗಿರ್ತಕ್ಕಂತಹ ಸೀನಿಯರ್ ಅಡ್ವೊಕೇಟ್ ಆಗಿರ್ತಕ್ಕಂತಹ CV ನಾಗೇಶ್ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದರು. ಅಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಈ ಹಿಂದೆ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಯಾವಾಗ ರೇಣುಕಾಸ್ವಾಮಿಯ ಹತ್ಯೆ ಆಯ್ತಲ್ಲ ಆಗ ರೇಣುಕಾಸ್ವಾಮಿಯ ಮೊಬೈಲ್ ನಂಬರ್ ಇದೇನಾ ಅಂತ ಕೇಳಿದರೆ ಹೌದೌದು ಇದೆ ನನ್ನ ಮಗನ ಮೊಬೈಲ್ ನಂಬರು ಅಂತ ಹೇಳಿದರು. ರೇಣುಕಾಸ್ವಾಮಿ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಹೊರಟ ನಿಮಗೆ ಅಂತ ಕೇಳಿದರೆ ಸ್ನೇಹಿತರ ಜೊತೆ ಊಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಟ ಅಂತ ಹೇಳಿ ಪೊಲೀಸ್ ಸ್ಟೇಟ್ಮೆಂಟಲ್ಲಿ ಹೇಳಿದರು. ಪೊಲೀಸರು ಅದನ್ನೇ ಬರ್ಕೊಂಡಿದ್ರು. ಅಂದರೆ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನೇ ಪೊಲೀಸರು ದಾಖಲೆಯನ್ನು ಮಾಡ್ಕೊಂಡಿದ್ರು. ಅದು ಕೋರ್ಟಿಗೂ ಕೂಡ ಸಬ್ಮಿಟ್ ಆಗಿದೆ. ನಿನ್ನೆ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ CV ನಾಗೇಶು ರತ್ನಪ್ರಭಾ ಅವರಿಗೆ ಅಂದರೆ ರೇಣುಕಾಸ್ವಾಮಿಯವರ ತಾಯಿಗೆ ಒಂದು ನಂಬರ್ ತೋರಿಸಿದ್ದಾರೆ. ರೇಣುಕಾಸ್ವಾಮಿಯ ನಂಬರ್ ಅಂತ ಏನು ಹೇಳ್ಕೊಂಡಿದ್ರಲ್ಲ ಆ ನಂಬರನ್ನು ತೋರಿಸಿ ಇದು ನಿಮ್ಮ ಮಗನ ನಂಬರಾ ಅಂತ ಕೇಳಿದರೆ ನನ್ನ ಮಗನ ನಂಬರ್ ಅಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ ಈ ತಾಯಿ. ಇದು ನನ್ನ ಮಗನ ನಂಬರ್ ಅಲ್ಲ ಅಂತ. ಅವತ್ತು ಯಾವಾಗ ಕೊಲೆ ನಡೆದ ನಂತರ ಇನಿಷಿಯಲ್ ಸ್ಟೇಜಲ್ಲಿ ಪೊಲೀಸರು ಏನು ಸ್ಟೇಟ್ಮೆಂಟ್ ತಗೊಂಡ್ರಲ್ಲ, ರೇಣುಕಾಸ್ವಾಮಿ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ನಮ್ಮ ನಿಮಗೆ ನಿಮ್ಮ ಮಗ ಅಂತ ಹೇಳಿದಾಗ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ದ ಸರ್ ಅಂತ ಏನು ಸ್ಟೇಟ್ಮೆಂಟ್ ತೊಗೊಂಡಿದ್ರಲ್ಲ, ಈಕೆ ಹೇಳಿದ್ದು ಪೊಲೀಸರು ತೊಗೊಂಡಿದ್ದರು. ಈಗ ಕೇಳಿದರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ ಆ ತಾಯಿ. ನಾನು ಅದನ್ನು ಹೇಳೇ ಇಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರು ಉಲ್ಟಾ ಹೊಡೆದು ಬಿಟ್ರ. ಸೊ ಅದರಿಂದ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ SP ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ ತಲೆ ಕೆಳಗೆ ಕಾಲ ಮೇಲೆ ಆಗಿಬಿಟ್ಟಿದೆ ಪಾಪ ಅವ್ರದ್ದು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಯಾರು ದರ್ಶನ್ ವಿರುದ್ಧ ವಾದವನ್ನು ಮಾಡ್ತಾ ಇದ್ದಾರೋ ಅವರಿಗೆ. ಯಾಕಂತಂದರೆ ದರ್ಶನ್ ವಿರುದ್ಧ ಇರುವಂತಹ ಸಾಕ್ಷಿಗಳು ಎಲ್ಲೋ ಒಂದು ಕಡೆ ಉಲ್ಟಾ ಹೊಡೆದು, ಅದು ಸಾಕ್ಷಿ ಅಂದರೆ ಬೇರೆ ಯಾವುದೋ ಸಾಕ್ಷಿ ಇಲ್ಲ, ಇದೇ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿ, ಇದೇ ರೇಣುಕಾಸ್ವಾಮಿಯ ತಾಯಿನೇ
ಉಲ್ಟಾ ಹೊಡೆದು ಬಿಟ್ರಲ್ಲ ಅಂತ. ಅವತ್ತು ಪೊಲೀಸ್ ಸ್ಟೇಟ್ಮೆಂಟಲ್ಲಿ ಆಕೆ ಹೇಳಿರುವಂತಹ ವಿಚಾರಗಳೇ ಬೇರೆ. ಅವತ್ತು ರೇಣುಕಾಸ್ವಾಮಿ ಫೋನ್ ನಂಬರನ್ನು ತೋರಿಸಿದರೆ ಹೌದು ಇದು ನನ್ನ ಮಗನ ಫೋನ್ ನಂಬರ್ ಅಂತ ಹೇಳಿದರು. ರೇಣುಕಾಸ್ವಾಮಿ ಎಲ್ಲಿ ಹೋಗ್ತಾನೆ ಅಂತ ಮನೆ ಬಿಟ್ಟು ಹೊರಟ ಅಂತ ಕೇಳಿದಾಗ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗ್ತಾನೆ ಅಂತ ಹೇಳಿಬಿಟ್ಟು ಹೊರಟ ಸರ್ ಅಂತ ಹೇಳಿದಂತಹ ತಾಯಿ ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇರಬೇಕಾದ್ರೆ ಸಿ ವಿ ನಾಗೇಶ್ ಅವ್ರ ಮುಂದೆ ಅದು ನನ್ನ ಮಗನ ನಂಬರ್ ಅಲ್ಲ ಅಂತ ಹೇಳಿದರು. ಮತ್ತು ಎಲ್ಲಿಗೆ ಹೋದ ನಿಮ್ಮ ಮಗ, ಏನು ಮಾಡ್ತೀನಿ ಅಂತ ಹೇಳಿ ಹೊರಟ ಮನೆಯಿಂದ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದೆಲ್ಲವೂ ಕೂಡ ಸಾಕ್ಷಿ ಡೌನ್ ಆಗುತ್ತೆ, ಅಂದರೆ ಸಾಕ್ಷಿ ಬಿದ್ದು ಹೋಗುತ್ತೆ ಅನ್ನುವಂಥ ಹಂತಕ್ಕೆ ಬಂದು ತಲುಪಿದೆ. ಇದಕ್ಕೆ SP ಅವರಿಗೆ ತಲೆ ಚಿಟ್ಟು ಹಿಡಿದ್ಬಿಟ್ಟಿದೆ, ಪ್ರಸನ್ನ ಕುಮಾರ್ ಅವರಿಗೆ. ಏನಿದು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಹಿಂಗೆ ಉಲ್ಟಾ ಹೊಡೆದು ಬಿಡ್ತಲ್ಲ ಅಂತ. ಇದು ಎಲ್ಲೋ ಒಂದು ಕಡೆ ದರ್ಶನ್ಗೆ ಅನುಕೂಲ ಮಾಡಿಕೊಟ್ಟಿದೆ, ಈ ಕೇಸಿಗೆ ಅನುಕೂಲವಾಗಿದೆ. ಅಂದರೆ ಬಹಳ ಪ್ರಮುಖ ಸಾಕ್ಷಿ ಆಗಿರ್ತಕ್ಕಂತಹ ರೇಣುಕಾಸ್ವಾಮಿಯವರ ತಂದೆ ಮತ್ತು ತಾಯಿಯರು ಇದರಲ್ಲಿ ಉಲ್ಟಾ ಹೊಡೆದಿರೋದು ದರ್ಶನ್ಗೆ ಎಲ್ಲೋ ಒಂದು ಕಡೆ ಲಾಟ್ರಿ ಹೊಡೆದಂತ ಆಗಿಬಿಟ್ಟಿದೆ. ಆದ್ದರಿಂದ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಈ ಇನ್ವೆಸ್ಟಿಗೇಷನ್ ಯಾವ ಹಂತಕ್ಕೆ ತಲುಪುತ್ತೆ? ಯಾಕೆ ಅಂತಂದರೆ ಪೊಲೀಸ್ ಸ್ಟೇಟ್ಮೆಂಟಲ್ಲಿ ಒಂದು ಬರೆದು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಕೋರ್ಟ್ ಅದನ್ನು ಸ್ವೀಕರಿಸಲ್ಲ. ಏನ್ರಿ ನೀವು ಅವತ್ತು ಆ ಸ್ಟೇಟ್ಮೆಂಟ್ ಹೇಳಿದ್ರಿ, ಇವತ್ತು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ, ನಾವು ಯಾವುದನ್ನು ನಂಬಬೇಕು ಎರಡರಲ್ಲಿ ಅಂತ ಕೇಳಿದಾಗ ಮತ್ತು ಅದಕ್ಕೊಂದು ಬೇರೆ ಏನೋ ಒಂದು ಉತ್ತರ ಕೊಡೋದು. ಸೊ ಹೀಗೆ ಒಂದರ ಮೇಲೊಂದು ದಿನಗಳು ಕಳೆದಂತೆ ಸ್ಟೇಟ್ಮೆಂಟ್ಗಳನ್ನು ಚೇಂಜ್ ಮಾಡ್ತಾ ಹೋದರೆ ಕೇಳಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ಕೋರ್ಟು ಕಿವಿಯಲ್ಲಿ ಲಾಲ್ಬಾಗ್ ಇಟ್ಕೊಂಡಿಲ್ಲ. ಮ್ಯಾಜಿಸ್ಟ್ರೇಟು ಅಷ್ಟು ಪೆದ್ರಲ್ಲ, ಅವರು ಜಾಣರಾಗಿರೋದಕ್ಕೆ ಮ್ಯಾಜಿಸ್ಟ್ರೇಟ್ ಆಗಿರೋದು. ಬಟ್ ವಾಟ್ ಎವರ್, ರೇಣುಕಾಸ್ವಾಮಿಯವರ ತಾಯಿ ಈ ಸಾಕ್ಷಿ ವಿಚಾರದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಉಲ್ಟಾ ಪಲ್ಟಾ ಹೊಡೆದುಬಿಟ್ಟಿದ್ದಾರೆ. ಆದ್ದರಿಂದ ದರ್ಶನ್ಗೆ ಎಲ್ಲೋ ಒಂದು ಕಡೆ ಇದು ಅನುಕೂಲವಾಗಿದೆ. ಸಿ ವಿ ನಾಗೇಶ್ರವರು ತಮ್ಮ ಚಾತುರ್ಯವನ್ನು ಮೆರಿತಾ ಇದ್ದಾರೆ ಈ ಕೇಸಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಲ್ಲಿ. ಇನ್ನು ಈ ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಕೋರ್ಟಿಗೆ ಇವರಿಬ್ಬರು ಹಾಜರಾಗಿದ್ದರು, ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿ. ಇನ್ನು ಪವಿತ್ರ ಗೌಡ, ದರ್ಶನ್ನು ಸೇರಿದಂತೆ 7 ಜನ ಆರೋಪಿಗಳು ಅದೇ ಪರಪ್ಪನ ಅಗ್ರಹಾರದಲ್ಲಿ ಕೂತು ಆನ್ಲೈನ್ ಮುಖಾಂತರ ಈ ಸೆಷನನ್ನು ಅಟೆಂಡ್ ಆದರು. ಗೊತ್ತಿಲ್ಲ ಯಾಕೆ ಆ ತಾಯಿ ಅಂತಹ ಸ್ಟೇಟ್ಮೆಂಟನ್ನು ಕೊಟ್ಟಳು. ತಾನು ಈ ಹಿಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನೇ ಮರೆತು ನನಗೆ ಗೊತ್ತಿಲ್ಲ, ಮಗನ ಫೋನ್ ನಂಬರೇ ಗೊತ್ತಿಲ್ಲ ಅಂತ ಯಾಕೆ ಹೇಳಿದರು. ಇಲ್ಲ ಅವನು ಹಂಗಂದೇ ಇಲ್ಲ, ಫ್ರೆಂಡ್ಸ್ ಜೊತೆಗೆ ಹೋಗ್ತಾನೆ ಅಂತಂದಿದ್ದು ನನಗೆ ಗೊತ್ತಿಲ್ಲ ಅಂತ ಅವತ್ತು ಕೊಟ್ಟಂತಹ ಸ್ಟೇಟ್ಮೆಂಟನ್ನು ಇವತ್ತು ಯಾಕೆ ಕೊಡ್ತಾ ಇಲ್ಲ, ಇವತ್ತು ಯಾಕೆ ಬೇರೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ. ಬಟ್ ವಾಟ್ ಎವರ್, ಈ ತರಹದ ಕ್ರಾಸ್ ಎಕ್ಸಾಮಿನೇಷನ್ಸ್ಗಳಲ್ಲಿ ಸಾಕ್ಷಿಗಳು ಫೇಲ್ ಆದಾಗ ಯಾರು ಆರೋಪಿ ಸ್ಥಾನದಲ್ಲಿರ್ತಾರಲ್ಲ ಅವರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್. ಅಂತಹ ಅಡ್ವಾಂಟೇಜ್ ಇವತ್ತು ದರ್ಶನಕ್ಕೆ ಬಂದಿದೆ. ಆದ್ದರಿಂದ ದರ್ಶನಕ್ಕೆ ಲಾಟರಿ ಹೊಡೆದಿದೆ. ಈ ತರಹದ ಕ್ರಾಸ್ ಎಕ್ಸಾಮಿನೇಷನ್ಸ್ಗಳು ಆದಾಗ ಬೇರೆ ಬೇರೆ ಸಾಕ್ಷಿಗಳು ಏನಾದರೂ ತಮ್ಮ ಸ್ಟೇಟ್ಮೆಂಟ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡಿದರೆ, ವ್ಯತ್ಯಾಸಗಳು ಆದರೆ ಅದು ಸಾಕ್ಷಿಗೆ ಅದು ಆರೋಪಿಗೆ ಬಹಳ ಅನುಕೂಲ ಆಗುತ್ತೆ. ಹಂಗೆ ದರ್ಶನ್ ಅವರಿಗೆ ಏನಾದರೂ ಅನುಕೂಲ ಆಗಿದೆ ಅಥವಾ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ದರ್ಶನ್ ಹೊರಗಡೆ ಬರ್ತಾರಾ, ಎಲ್ಲ ಸಾಕ್ಷಿಗಳು ಕೂಡ ಹೀಗೆ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಉರುಳಿ ಬೀಳುತ್ತಾ, ಸಿ ವಿ ನಾಗೇಶ್ ಬೀಳಿಸ್ತಾರಾ, ದರ್ಶನ್ರವ್ರನ್ನ ಆದಷ್ಟು ಬೇಗ ಹೊರಗಡೆ ಕರ್ಕೊಂಡು ಬರ್ತಾರಾ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ TV. ನಮಸ್ಕಾರ.